ವಿಧಾನಸಭೆಯಲ್ಲಿ ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಮುಖ್ಯಮಂತ್ರಿ ಸೇರಿದಂತೆ ಹಲವು ಸಚಿವರ ಪರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಾಗದ ಪತ್ರಗಳನ್ನು ಮಂಡಿಸಿದರು. ಕಾಗದ ಪತ್ರಗಳನ್ನು ಸದನಕ್ಕೆ ಮಂಡಿಸುತ್ತಿದ್ದೇನೆ. ಆನಂತರ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ 2026ನೇ ಸಾಲಿನ ಕರ್ನಾಟಕ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳ ಭೂಮಿಗಳ ರಕ್ಷಣೆ ಮತ್ತು ಸಕ್ರಮಾತಿ ವಿಧೇಯಕ ಮಂಡಿಸಿ ಸದನದ ಅನುಮೋದನೆ ಕೋರಿದರು. ನಾನಾ ಕಾರಣಗಳಿಂದಾಗಿ ಸರ್ಕಾರಿ ಶಾಲೆಗಳ ಭೂ ದಾಖಲೆಗಳು ಸಮರ್ಪಕವಾಗಿಲ್ಲ. ಕೆಲವರು ಶಾಲೆಗಾಗಿ ಭೂಮಿಯನ್ನು ದಾನ ನೀಡಿದ್ದಾರೆ, ಆದರೆ ಕಂದಾಯ ದಾಖಲೆಗಳಲ್ಲಿ ಅದು ನಮೂದಾಗಿಲ್ಲ. ಹಾಗಾಗಿ ಶಾಲೆಗಳ ಆಸ್ತಿ ದಾಖಲೆಗಳನ್ನು ಸಮರ್ಪಕವಾಗಿ ರಕ್ಷಿಸಲು ಮಸೂದೆ ತರಲಾಗುತ್ತಿದ್ದು, ಇದಕ್ಕೆ ಸದನ ಒಪ್ಪಿಗೆ ನೀಡಬೇಕು ಎಂದರು. ನಮ್ಮ ಇಲಾಖೆ ಹೆಸರಿಗೆ ಬಂದಿಲ್ಲ ಅಂದಾಗ ಸಾಕಷ್ಟು ಸದಸ್ಯರು ಕೂಡ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅದನ್ನ ಮನವಿಯನ್ನ ಮಾಡಿದ್ರು. ನಾವು ಕೂಡ ಹೋದ ವರ್ಷನೂ ಕೂಡ ನಾನು ಹೇಳಿದ್ದೆ, ಹೋದ ವರ್ಷ ನಾನು ಇದನ್ನ ತರ್ತೀನಿ ಬಿಲ್ನ ಅಂತ ಹೇಳಿದ್ದೆ. ಆದರೆ ಇವತ್ತು ಅದನ್ನೆಲ್ಲದೂ ಕೂಡ ಸಂರಕ್ಷಣೆ ಮಾಡೋದಕ್ಕೆ, ಯಾಕೆಂದ್ರೆ ಏನಾಗ್ತಾ ಇದೆ, ದಾನ ಮಾಡಿರ್ತಾರೆ, ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು. ಸದನ ಯಾವುದೇ ಪ್ರತಿರೋಧವಿಲ್ಲದೆ ಒಮ್ಮತದ ಅನುಮೋದನೆ ನೀಡಿತು. ಸ್ಪೀಕರ್ ಯುಟಿ ಖಾದರ್ ಧ್ವನಿಮತದ ಮೂಲಕ ಮಸೂದೆಯನ್ನು ಅಂಗೀಕರಿಸಲಾಗಿದೆ ಎಂದು ಪ್ರಕಟಿಸಿದರು. ಖಂಡಗಳು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಸುರೇಶ್. ನಂತರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಮಸ್ಯೆಗಳ ಕುರಿತು ಚರ್ಚೆ ಕೈಗೆತ್ತಿಕೊಳ್ಳಲಾಯಿತು. ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ಸರ್ಕಾರಕ್ಕೆ ಬೆಂಗಳೂರು ನಗರ 60% 65% ಆದಾಯ ತಂದುಕೊಡುತ್ತಿದೆ. ಒಂದು ರೀತಿಯಲ್ಲಿ ರಾಜ್ಯದ ಇಂಜಿನ್ ಆಗಿ ಬೆಂಗಳೂರು ಕಾರ್ಯನಿರ್ವಹಿಸುತ್ತಿದೆ. ಆದರೆ ಮೂಲಸೌಕರ್ಯ ಕೊರತೆಯಿಂದಾಗಿ ಬೆಂಗಳೂರು ಇಂದು ನಲುಗುತ್ತಿದ್ದು, ಪ್ರತಿಷ್ಠಿತ ಐಟಿ ಬಿಟಿ ಕಂಪನಿಗಳು ಹೊರ ರಾಜ್ಯದತ್ತ ಮುಖ ಮಾಡುತ್ತಿವೆ ಎಂದು ಹೇಳಿದರು. 2.5 ವರ್ಷಗಳ ಹಿಂದೆ ಬ್ರ್ಯಾಂಡ್ ಬೆಂಗಳೂರು ಮಾಡುವುದಾಗಿ ಉಪಮುಖ್ಯಮಂತ್ರಿ ಘೋಷಿಸಿದ್ದರು. ಆದರೆ ಅದು ಕಾಗದದಲ್ಲೇ ಉಳಿದಿದೆ. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿ ಕಣ್ಣಿಗೆ ರಾಚುತ್ತಿದೆ. ಗುಂಡಿಗಳಿಂದಾಗಿ ಜನಸಾಮಾನ್ಯರು ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. 5 ನಗರ ಪಾಲಿಕೆಗಳನ್ನು ಮಾಡಲಾಗಿದೆ, ಆದರೆ ಅವುಗಳಿಗೆ ಅನುದಾನವೇ ಇಲ್ಲ ಎಂದ ಅವರು, ಬೆಂಗಳೂರು ದಿಕ್ಕು ದೆಸೆಯಿಲ್ಲದೆ ಮೂಲಸೌಕರ್ಯ ಕೊರತೆಯಿಂದ ಸೊರಗುತ್ತಿದೆ ಎಂದು ಆರೋಪಿಸಿದರು. ಬೆಂಗಳೂರಿನ ರಸ್ತೆ ಗುಂಡಿಗಳು ಜಾಗತಿಕ ಮಟ್ಟದಲ್ಲಿ ಕುಖ್ಯಾತಿ ಪಡೆಯುತ್ತಿವೆ. ಸರ್ಕಾರ ಬಿಬಿಎಂಪಿಯನ್ನು ವಿಭಜಿಸಿ 5 ಪಾಲಿಕೆಗಳನ್ನು ಮಾಡಿದೆ. ಇದರಿಂದ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಜನರಿಗೆ ಯಾವುದೇ ಸೇವೆ ಸಿಗುತ್ತಿಲ್ಲ. ಈ ಖಾತೆ ಹೆಸರಿನಲ್ಲಿ ಅಧಿಕಾರಿಗಳು ಜನಸಾಮಾನ್ಯರನ್ನು ಸುಲಿಗೆ ಮಾಡುತ್ತಿದ್ದಾರೆ ಎಂದು ಆರ್ ಅಶೋಕ ತಿಳಿಸಿದರು. ಸ್ಕೂಟರ್ ತನುಶ್ರೀ ಹೋಗ್ತಾ ಇದ್ದು ಸಾವಾಗಿದೆ. ಅಮಲ ಅಂತ ಬಸ್ ಹರಿದು ಹಳ್ಳ ಇತ್ತು, ಬಸ್ ನಿಲ್ಸಿದ್ಕೋಸ್ಕರ ಬಸ್ ಗುದ್ಕೊಂಡೋಗಿದೆ. ಇವತ್ತು ಈ ಎಲ್ಲ ಅನಾಹುತಗಳು ಕೂಡ ಆಗ್ತಾ ಇದ್ರು ಕೂಡ ಇವತ್ತು ಗಡುವು 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 ಅಂತ ಹೇಳಿ ಬಿಟ್ರೆ ಬೇರೆ ಏನೂ ಇಲ್ಲ. ನಾವು ದಿನನಿತ್ಯ ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಅಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ದಿದ್ದು ಗಡುವು ಗಡುವು ಗಡುವು. ಯಾವ ಗಡುವನ್ನು ಉದ್ಧಾರ ಆಗಿದ್ದ ಗಡುವು ಯಾವುದೂ ಇಲ್ಲ.